ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತಿನ ವಿಡಿಯೋದಲ್ಲಿ ಪತ್ರೊಡೆ ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನನ್ನ ಹಿಂದಿನ ವಿಡಿಯೋ ಅಂದರೆ ಪತ್ರೊಡೆ ಗಸಿ ಯಾವ ರೀತಿ ಮಾಡೋದಂತ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ಪತ್ರೊಡೆ ಒಗ್ಗರಣೆ ಯಾವ ರೀತಿ ಹಾಕೋದಂತ ನೋಡ್ಕೊಂಬರೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡಿ ನೋಡಿ ಒಮ್ಮೆ. ಸರಿಯಾದ ಅಳತೆಯಲ್ಲಿ ನಾನಿವತ್ತು ಹೇಳಿಕೊಟ್ಟಿದ್ದೀನಿ. ಅದರ ಜೊತೆಗೇ ಪತ್ರೊಡೆ ಕೆಲವೊಂದು ಸರಿ ನಮಗೆ ತುರ್ಕೆ ಬರುತ್ತೆ. ಆ ಥರ ಬರಬಾರ್ದಂದ್ರೆ ಏನೆಲ್ಲ ಟ್ರಿಕ್ಸನ್ನು ಯೂಸ್ ಮಾಡಬೇಕು ಅಂತ ನಾನಿವತ್ತು ಹೇಳ್ಕೊಡ್ತೇನೆ. ಬನ್ನಿ ಹಾಗಾದರೆ ಪತ್ರೊಡೆ ಒಗ್ಗರಣೆ ಹೇಗೆ ಮಾಡೋದು ನೋಡ್ಕೊಂಬರೋಣ. ಮೊದಲಿಗೆ ಎಲೆಯನ್ನು ತಗೋಬೇಕು. ಇದು ನಮ್ಮ ತೋಟದಲ್ಲೇ ಆಗಿರುವಂತಹ ಕೆಸುವಿನ ಎಲೆ. ಈ ಥರ ಎಲೆ ಕ್ಲೀನಾಗಿರಬೇಕು. ಕಲರ್ ಎಲೆ ಎಲ್ಲ ಇರುತ್ತಲ್ಲ, ಅದನ್ನು ತಗೋಬೇಡಿ. ಈ ಥರ ಕ್ಲೀನ್ ಆಗಿರುವಂಥದ್ದು ಮತ್ತು ದಂಟು ಕೆಂಪಿರುತ್ತೆ ಅದರದ್ದು, ಆ ಎಲೆಗಳನ್ನು ನಾವು ತಗೋಬೇಕು. ನಮಗೆ ಸ್ವಲ್ಪ ತುರ್ಕೆ ಕಮ್ಮಿ ಇರಬೇಕು. ಕೆಸುವಿನ ಎಲೆ ಸ್ವಲ್ಪ ತುರ್ಕೆ ಇರೋದ್ರಿಂದ ನಿಮಗೆ ಅದು ಮಾಡುವಾಗ ಅಷ್ಟು ತುರ್ಕೆ ಬರಬಾರ್ದಂದ್ರೆ ರಾತ್ರಿ ಈ ಎಲೆಗಳನ್ನು ಕೊಯ್ದಿಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ತುರ್ಕೆ ಬರೋದಿಲ್ಲ, ಕಮ್ಮಿ ಆಗುತ್ತೆ ಅಂತಲೂ ಹೇಳ್ತಾರೆ. ಇಲ್ಲಿ ನೋಡಿ, ಪತ್ರೊಡೆಗೆ 3 ಕಪ್ಪಷ್ಟು ನಾನು ಬೆಳ್ತಿಗೆ ಅಕ್ಕಿಯನ್ನು ಯೂಸ್ ಮಾಡಿದ್ದೀನಿ. ಅಂದರೆ ರೇಷನ್ ಅಕ್ಕಿನೂ ಆಗುತ್ತೆ. ಇದನ್ನು ರಾತ್ರಿ ನೆನೆಯೋಕ್ಕೆ ಬಿಟ್ಟು ಬೆಳಿಗ್ಗೆನೂ ಮಾಡ್ಬೋದು, ಅಥವಾ ಒಂದು 4 ಗಂಟೆ ಹೊತ್ತು ನೆನೆಸಿಟ್ರೆ ಸಾಕು. ಜಾಸ್ತಿ ಏನು ನೆನೆಸಿಡ್ಬೇಕಂತ ಇಲ್ಲ. ಬಾಯ್ಲ್ಡ್ ರೈಸ್ ಆದರೆ ತುಂಬ ಹೊತ್ತು ನೆನೆಬೇಕಾಗತ್ತೆ. ಈಗ ಮೊದಲಿಗೆ ಮಸಾಲ ನಾವು ಹುರ್ಕೊಳ್ಳೋಣ. ನಾವು ಅಕ್ಕಿಯ ಜೊತೆ ಹಾಕಿ ನಮಗೆ ರುಬ್ಬಕ್ಕಿದೆ, ಅದಕ್ಕೋಸ್ಕರ ಒಂದು 8 ರಿಂದ 9 ಬ್ಯಾಡಗೆ ಮೆಣಸನ್ನು ಈ ಥರ ಚೆನ್ನಾಗಿ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕಿ ಈ ಥರ ಹುರ್ಕೋಬೇಕು. ನಂತರ 1 ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೋಬೇಕು. ಇದು ರುಚಿಗೆ, ಹಾಗಾಗಿ ನಾನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಹಾಗೆ ಸ್ವಲ್ಪ ಕೆಂಪು ಬಣ್ಣ ಬರುವಾಗ ನಾವು ಈ ಥರ 1/4 ಚಮಚದಷ್ಟು ಮೆಂತೆಯನ್ನು ಹಾಕ್ಕೋಬೇಕು. ಮೆಂತನ್ನು ಈ ಥರ ಚೆನ್ನಾಗಿ ಹುರಿದ ನಂತರ 2 ಸ್ಪೂನಷ್ಟು ಕೊತ್ತಂಬರಿ ಬೀಜನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಗೆ ಚೆನ್ನಾಗಿ ಹುರಿಬೇಕು. ತುಂಬ ಹುರಿಬೇಕಂತಿಲ್ಲ, ಸ್ವಲ್ಪ ಇದು ಘಮ ಬಂದರೆ ಸಾಕಾಗುತ್ತೆ. ಈ ಥರ ಚೆನ್ನಾಗಿ ಹುರಿದ ನಂತರ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ನಂತರ ಮಿಕ್ಸಿಲಿ ಹಾಕಿ ಇದನ್ನು ನಾವು ರುಬ್ಬಕ್ಕಿದೆ. ಈಗ ನೋಡಿ, ಮಿಕ್ಸಿಗೆ ನಾವು ನೆನೆಸಿ ಇಟ್ಟಿರುವಂತಹ ಬೆಳ್ತಿಗೆ ಅಕ್ಕಿಯನ್ನು ಮೊದಲಿಗೆ ಹಾಕ್ಕೋಬೇಕು. ನಾನು 2 ಬ್ಯಾಚಲ್ಲಿ ಇದನ್ನು ರುಬ್ತಾ ಇದ್ದೇನೆ, ಒಂದೇ ಸರಿಗೆ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ. ಈಗ ನಾವು ಏನು ಫ್ರೈ ಮಾಡ್ಕೊಂಡಿರುವಂತಹ ಮಸಾಲೆ ಇದೆಯಲ್ಲ, ಇದನ್ನು ಹಾಕ್ಕೋಬೇಕು. ಬ್ಯಾಡಗೆ ಮೆಣಸು, ಕೊತ್ತಂಬರಿ, ಮೆಂತೆ, ಹಾಗೆಯೇ ಉದ್ದಿನ ಬೇಳೆಯನ್ನು ಒಟ್ಟಿಗೆ ನಾವು ಫ್ರೈ ಮಾಡ್ಕೊಂಡಿದ್ದೀವಿ, ಇದನ್ನು ಹಾಕಬೇಕು. ಇದ್ರ ಜೊತೆಗೇ ಹುಣಸೆ ಹಣ್ಣನ್ನು ಹಾಕಬೇಕು. ಹುಣಸೆ ಹಣ್ಣು ಹಾಕಿದರೆ ತುರ್ಕೆ ಬರಲ್ಲ. ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ಕೋಬೇಕು. ಹಾಗೆಯೇ ಸ್ವಲ್ಪ ಬೆಲ್ಲ, ಒಂದು ಸಣ್ಣ ತುಂಡು ಬೆಲ್ಲನ ಹಾಕ್ಕೊಳ್ಳಿ. ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಹಾಗೆಯೇ ದೊಡ್ಡ ಸೈಜಿನ ತೆಂಗಿನಕಾಯಲ್ಲಿ ಅರ್ಧ ಭಾಗದಷ್ಟು ತೆಂಗಿನಕಾಯನ್ನು ಹಾಕ್ಕೊಂಡಿದ್ದೀನಿ, ಅಂದರೆ 1 ಕಪ್ಪಷ್ಟು. ಜೊತೆಗೆ ಉಪ್ಪನ್ನು ಹಾಕ್ಕೋಬೇಕು. 1 ಸ್ಪೂನಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಕಮ್ಮಿ ಆದರೆ ನೀವು ನೋಡಿ, ರುಚಿ ನೋಡಿ ಹಾಕ್ಕೋಬೇಕಾಗತ್ತೆ. ಈಗ ನೋಡಿ, ಈ ಥರ ನುಣ್ಣಗೆ ರುಬ್ಬಬೇಕು. ರುಬ್ಬಿದ ಮಸಾಲಾನ ಈ ಥರ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸರಿ ಈ ಥರ 2 ಬ್ಯಾಚಲ್ಲಿ ರುಬ್ಬಿ ಹಾಕ್ಕೋತಾ ಇದ್ದೇನೆ. ಒಮ್ಮೆಗೆ ಎಲ್ಲನೂ ರುಬ್ಬಕ್ಕೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ. ಈ ಕಡೆಯಿಂದ ಮಸಾಲ ರುಬ್ಬಿದ ನಂತರ ನಾವು ಸ್ಟೀಮ್ ಇಡೋಕ್ಕೆ, ಅಂದರೆ ನಾವು ಕಡುಬು ಏನೋ ಅದನ್ನು ಬೇಯಿಸಬೇಕಲ್ಲ, ಈ ಥರ ಇಡ್ಲಿ ಪಾತ್ರೆ ಇರುತ್ತಲ್ಲ, ಅದರಲ್ಲಿ ಸ್ಟೀಮ್ ಇಡಬೇಕು. ಅದಕ್ಕೋಸ್ಕರ ಮೊದಲಿಗೆ ಇದನ್ನು ಹಬೆ ಬರೋಕ್ಕೆ ಇಡಬೇಕು. ನೀರು ಬಿಸಿ ಆದ ನಂತರ ಇದರಲ್ಲಿ ನಾವು ಸ್ಟೀಮ್ ಇಟ್ಟು ಬೇಯಿಸೋಕ್ಕೆ ಇದೆ. ಈ ಕಡೆಯಿಂದ ನಾವು ಆಲ್ರೆಡಿ ಕಟ್ ಮಾಡಿ ತಂದಿರುವಂಥ ಕೆಸುವಿನ ಎಲೆ ಇದೆಯಲ್ವ, ಅದನ್ನು ತಗೋಬೇಕು. ಈ ಥರ ಇದರ ಮೇಲೆ, ಅಂದರೆ ಹಿಂದ್ಗಡೆ ಈ ಥರ ನಾರಿರುತ್ತೆ, ಇದು ಸ್ವಲ್ಪ ದಪ್ಪ ಇರುತ್ತಲ್ವ, ಇದನ್ನು ಚಾಕುವಿನ ಸಹಾಯದಿಂದ ತೆಳುವಾಗಿ ಕತ್ತರಿಸ್ತಾ ಹೋಗಬೇಕು. ಯಾಕಂದರೆ ನಮಗೆ ಮಡಚಕ್ಕೆ ಸುಲಭ ಆಗುತ್ತೆ. ಹಾಗೆಯೇ ಕೆಲವೊಂದು ಈ ಥರ ದಪ್ಪ ದಂಟಿದ್ದರೆ ಸ್ವಲ್ಪ ತುರಿಕೆ ಬರುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ತೆಳುವಾಗಿ ಕತ್ತರಿಸಿ ತೆಗೆದ್ರೆ ನಮಗೆ ಸ್ವಲ್ಪ ತುರಿಕೆ ಬರಲ್ಲ. ಹಾಗೆಯೇ ಮಡಚಬೇಕು. ಅದನ್ನು ರೋಲ್ ಮಾಡೋಕ್ಕಿದೆ ನಮಗೆ ಮಸಾಲೆ ಎಲ್ಲ ಹಾಕಿದ ನಂತರ, ಹಾಗಾಗಿ ಸ್ವಲ್ಪ ಈಸಿ ಆಗುತ್ತೆ ಅಂತ. ಈಗ ನೋಡಿ, ರುಬ್ಬಿರುವಂಥ ಮಸಾಲಾನ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಹುಳಿ ಅಂಶ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಲಿಂಬೆ ಗಾತ್ರದಷ್ಟೇ ಹಾಕ್ಕೋಬೇಕು, ಕಮ್ಮಿ ಹಾಕ್ಕೋಬೇಡಿ. ಹುಳಿ ಸ್ವಲ್ಪ ಜಾಸ್ತಿನೇ ಬೇಕು. ಇದರ ಉಪ್ಪಿನ ಹದ ಎಲ್ಲ ನೋಡಿಕೊಂಡು ಈ ಥರ ಎಲೆಯನ್ನು ಫಸ್ಟಿಗೆ ಈ ಥರ ಇಟ್ಟು ಇದಕ್ಕೆ ಮೇಲ್ಗಡೆ ಹಚ್ಚಬೇಕು. ಚೆನ್ನಾಗಿ ಹಚ್ಚಬೇಕು. ತುಂಬ ದಪ್ಪ ಲೇಯರಲ್ಲೂ ಬೇಡ, ಹಾಗೆಯೇ ತೆಳುವಾಗಿಯೂ ಬೇಡ, ಮೀಡಿಯಮ್ ಆಗಿ ಈ ಥರ ಇದನ್ನು ಚೆನ್ನಾಗಿ ಎಲೆ ಮೇಲೆ ಹಚ್ತಾ ಬರಬೇಕು. ಈ ಥರ ಸುತ್ತ ಎಲ್ಲೂ ಬಿಡಬಾರ್ದು. ಸುತ್ತ ಎಲೆ ಮೇಲೆ ಎಲ್ಲ ಕಡೆಯೂ ಈ ಥರ ಮಸಾಲಾನ ಹಾಕ್ತಾ ಬರಬೇಕು. ಇದು ಲೇಯರ್ ಬೈ ಲೇಯರ್ ಥರ ನಾವು ಎಲೆಯನ್ನು ಇದರ ಮೇಲೆ ಇಡಲಿಕ್ಕಿದೆ. ನಾನಿಲ್ಲಿ ನಿಮಗೆ ಆಲ್ರೆಡಿ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಈಗ ಫಸ್ಟ್ ಎಲೆ ಇಟ್ಟ ನಂತರ ಈ ಥರ ಸೆಕೆಂಡ್ ಎಲೆಯನ್ನು ಈ ಥರ ಇದ್ರ ಮೇಲೆ ಇಡಬೇಕು. ಹಾಗೆಯೇ ಮಸಾಲ ಸೇಮ್ ಅದೇ ಪ್ರೊಸೀಜರಲ್ಲಿ ಹಾಕ್ತಾ ಬರಬೇಕು. ಸುತ್ತ ಎಲ್ಲ ಕಡೆಯೂ ಮಸಾಲ ಹಾಕಬೇಕು.
ಹಾಗಾಗಿ ದೊಡ್ಡ ದೊಡ್ಡ ಎಲೆ ಇದ್ದರೆ ಚೆನ್ನಾಗಿರುತ್ತೆ. ಒಂದು 2-3 ಎಲೆ ಹಾಕಿದ್ರೆ ಬೇಗ ನಮಗೆ ಅದನ್ನು ಮಡ್ಚೋಕ್ಕೆ ಸುಲಭ. ಇಲ್ಲಿ ದೊಡ್ಡ ಎಲೆ ಏನಿರುತ್ತೆ ಅದನ್ನು ಅಡಿಯಲ್ಲಿ ಫಸ್ಟ್ ಲೇಯರ್ಗೆ ಇಡಬೇಕು. ನಂತರ ಮೇಲೆ 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 ಸಣ್ಣ ಸಣ್ಣ ಎಲೆಯನ್ನು ಇಡ್ತಾ ಬರಬೇಕು. ಇದು ನೋಡಿ 3ನೇ ಎಲೆ ಇಟ್ಟಿದ್ದೀನಿ. 2 ಎಲೆ ಆಯಿತು. ನಂತರ 3ನೇ ಎಲೆ ಇಟ್ಟು ಈ ಥರ ಮಸಾಲಾನ ಹಾಕ್ತಾ ಬರಬೇಕು. ತುಂಬ ಸುಲಭ, ಅಷ್ಟೇನು ಕಷ್ಟ ಆಗಲ್ಲ. ಈ ಥರ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿದರೆ ಆಯಿತು. ಇಲ್ಲಿ ನಾನು ಒಟ್ಟಿಗೆ 4 ಎಲೆಯನ್ನು ಇಟ್ಟಿದ್ದೀನಿ. ಕೆಲವರು 5 ಎಲೆ ಇಟ್ಟು ಮಡಚಿ ಹಾಕ್ತಾರೆ. ನಾನಿಲ್ಲಿ 4 ಲೇಯರಲ್ಲಿ ಇಟ್ಟು ಈ ಥರ ಮಸಾಲಾನ ಹಾಕ್ತಾಯಿದ್ದೀನಿ. ಈಗ ನೋಡಿ ಇದು 4ನೇ ಎಲೆ. ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿ ನಂತರ ಮಸಾಲಾನ ಹಾಕಬೇಕು. ಇದಕ್ಕೆಲ್ಲ ಮಸಾಲ ಹಾಕಿದ ನಂತರ ಇದನ್ನು ನಾವು ಟೈಟಾಗಿ ರೋಲ್ ಮಾಡೋಕ್ಕೆ ಇದೆ. ಅಂದರೆ ಇದು ಲೂಸಾಗಿ ರೋಲ್ ಮಾಡಲಿಕ್ಕೆ ಹೋಗಬಾರ್ದು. ಈ ಥರ ನೋಡಿ ಸೈಡಲ್ಲಿ ಮೊದಲಿಗೆ ಮಡಚಬೇಕು. ಮಡಚುವಾಗ ಎಲ್ಲೆಲ್ಲಿ ಎಲೆ ನಿಮಗೆ ಕ್ಲೀನಾಗಿ ಗ್ರೀನ್ ಕಲರ್ ಕಾಣುತ್ತಲ್ಲ ಅಲ್ಲೆಲ್ಲ ಮಸಾಲಾನ ಹಾಕ್ತಾ ಬನ್ನಿ. ಎಲ್ಲೂ ಬಿಡಬೇಡಿ. ಮಸಾಲೆ ಎಲ್ಲ ಕಡೆಯೂ ಹಚ್ಚಬೇಕು. ಕ್ಲೀನಾಗಿ ಮಸಾಲನೇ ಇರಬೇಕು. ಎಲ್ಲಿನೂ ಎಲೆ ಕಾಣಬಾರ್ದು. ಹಾಗೆ ಚೆನ್ನಾಗಿ ಮಸಾಲಾನ ಹಚ್ಚಬೇಕು. ತೀರ ದಪ್ಪ ನಿಮ್ಮ ಲೇಯರಲ್ಲಿ ಹಚ್ಚೋಕ್ಕೆ ಹೋಗಬೇಡಿ. ಮೀಡಿಯಮಾಗಿ ಈ ಥರ ಹಾಕ್ತಾ ಬರಬೇಕು. ಈಗ ಕೆಳಗಿಂದ ನಾವು ರೋಲ್ ಮಾಡ್ತಾ ಹೋಗಬೇಕು. ಮೇಲಿಂದ ರೋಲ್ ಮಾಡ್ಕೊಂಡು ಕೆಳಗೆ ಬರೋದಲ್ಲ, ಕೆಳಗಿಂದ ನಾವು ಎಲ್ಲಿಂದ ಅದರ ಬುಡದಿಂದ ಟೈಟಾಗಿ ರೋಲ್ ಮಾಡಿಕೊಂಡು ಹೋಗಬೇಕು. ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟಾಗಿ ನಾವು ರೋಲನ್ನು ಮಾಡಬೇಕು. ತುಂಬ ಲೂಸ್ ಮಾಡಿದರೆ ನಿಮಗೆ ಅದು ಬೆಂದ ನಂತರ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ತುಂಬ ಟೈಟಾಗಿ ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟಾಗಿ ಈ ಥರ ರೋಲ್ ಮಾಡ್ತಾ ಬನ್ನಿ. ರೋಲ್ ಮಾಡ್ತೀವಲ್ವ ಆಗ ಕೂಡ ಈ ಥರ ನೋಡಿ ಸುತ್ತ ಎಲ್ಲ ಕಡೆಯೂ ಮಸಾಲಾನ ಹಚ್ಚಬೇಕು. ಎಲ್ಲಿ ನಿಮಗೆ ಗ್ರೀನ್ ಕಲರ್ ಈ ಥರ ಎಲೆ ಕಾಣುತ್ತೆ ಅಲ್ಲೆಲ್ಲ ಚೆನ್ನಾಗಿ ಮಸಾಲಾನ ಮೇಲ್ಗಡೆನೂ ಈ ಥರ ಹಚ್ಚಬೇಕು. ಅದು ಎಲ್ಲ ಚೆನ್ನಾಗಿ ಹಚ್ಚಿದರೆ ನಿಮಗೆ ಟೇಸ್ಟಾಗಿ ಬರುತ್ತೆ. ಎಲೆ ಎಲೆಯಾಗಿ ಇರೋದಿಲ್ಲ. ಹಾಗಾಗಿ ಈ ಥರ ಹಚ್ಚಬೇಕು. ಮತ್ತು ತುರಿಕೆ ಬರಬಾರ್ದಲ್ವ, ಹಾಗಾಗಿ ಮಸಾಲ ಎಲ್ಲ ಕಡೆ ಚೆನ್ನಾಗಿ ಎಲೆಗೆ ಸ್ಪ್ರೆಡ್ ಆಗಬೇಕು. ಈ ಥರ ಮಾಡಿ ಒಗ್ಗರಣೆ ಮಾಡಿದರೆ ಸೂಪರಾಗಿರುತ್ತೆ. ಅಥವಾ ಒಂಥರ ಸ್ಲೈಸ್ ಇದನ್ನು ಬೆಂದ ನಂತರ ಕಟ್ ಮಾಡಿ ರವೆಯಲ್ಲಿ ಹಾಕಿನೂ ಫ್ರೈ ಮಾಡ್ತಾರೆ ಅಥವಾ ಡೀಪ್ ಫ್ರೈ ಮಾಡ್ತಾರೆ ಎಣ್ಣೆಯಲ್ಲಿ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಎಲ್ಲ ಕಡೆಯೂ ಈ ಥರ ಸ್ಪ್ರೆಡ್ ಮಾಡಿ ಹಚ್ತಾ ಇದ್ದೇನೆ. ನಾನು ಈ 3 ಲೋಟ ಅಕ್ಕಿಯಲ್ಲಿ ಒಟ್ಟಿಗೆ 3 ಕಡುಬನ್ನು ಮಾಡ್ಕೊಂಡಿದ್ದೇನೆ. 3 ಲೇಯರಲ್ಲಿ ಈ ಥರ ಇಟ್ಟು ಕಡುಬು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಈ ಥರ ಉದ್ದುದ್ದ 3 ಕಡುಬು ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ತೋರಿಸಿದ್ದೀನಲ್ವ, ಅದೇ ಪ್ರೊಸೀಜರಲ್ಲಿ ಎಲ್ಲನೂ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಸ್ಟೀಮ್ ಆಲ್ರೆಡಿ ಬಿಸಿ ಆಗೋಕ್ಕೆ ಇಟ್ಟಿದ್ದೀವಲ್ವ ನೀರು, ಅದರಲ್ಲಿ ಬೇಯೋಕ್ಕೆ ಇಡಬೇಕು. ಇದು ಇಡ್ಲಿ ಪಾತ್ರೆ. ಇದರಲ್ಲಿ ನಾವು ಈ ಕಡುಬನ್ನೆಲ್ಲ ಇಟ್ಕೋಬೇಕು. ಜಾಗ್ರತೆಯಲ್ಲಿ ಇಡಬೇಕು. ಈ ಥರ ಇಟ್ಟರೆ ಆಯಿತು. ಇದನ್ನೊಂದು 30ರಿಂದ 35 ನಿಮಿಷ ಬೇಯೋಕ್ಕೆ ಬಿಡಬೇಕು. ತುಂಬ ದಪ್ಪ ಲೇಯರಲ್ಲಿ ನಾವು 5-6 ಎಲೆ ಇಟ್ಟು ಮಾಡಿದರೆ ಒಂದು 40-45 ನಿಮಿಷ ಬೇಕಾಗುತ್ತೆ. ಆದರೆ ನಾನಿಲ್ಲಿ 30ರಿಂದ 35 ನಿಮಿಷದಷ್ಟು ಹೊತ್ತು ಬೇಯಿಸಿದ್ದೀನಿ. ಅಷ್ಟೊತ್ತು ಸಾಕಾಗುತ್ತೆ. ಜಾಸ್ತಿ ಏನು ಕಡುಬು ಇಲ್ಲಲ್ಲ, ಹಾಗಾಗಿ ಈಗ ಇದು ಚೆನ್ನಾಗಿ ಬೆಂದಿದೆ. ಹೇಗೆ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನು ರಾತ್ರಿ ಆಲ್ರೆಡಿ ಬೇಯಿಸಿ ಇಟ್ಟಿದ್ದೆ. ಬೆಳಿಗ್ಗೆಗೆ ಇದನ್ನು ಒಗ್ಗರಣೆಗೆ ಹಾಕಿದ್ದೀನಿ. ತುಂಬ ಸುಲಭ ಆಗುತ್ತೆ ನೋಡಿ. ಈ ಥರ ಚೆನ್ನಾಗಿ ಬಂದಿದೆ. ಈಗ ಯಾವ ರೀತಿ ಕಟ್ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಈ ಥರ ಮಧ್ಯಭಾಗದಲ್ಲಿ ಮೊದಲಿಗೆ ಕಟ್ ಮಾಡ್ಕೊಳ್ಳಿ. ನಿಮಗೆ ತೋರಿಸ್ತೀನಿ ಯಾವ ಥರ ಅದು ಬೆಂದಿದೆ ನೋಡಿ. ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ಇದನ್ನು ನಾವು ಸ್ಲೈಸಾಗಿ ಕಟ್ ಮಾಡಿದರೆ ತವದಲ್ಲಿ ಹಾಕಿ ಏನು ತುಪ್ಪ ಅಥವಾ ತೆಂಗಿನೆಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿನೂ ತಿನ್ಬೋದು. ನಾನು ಒಗ್ಗರಣೆ ಹಾಕಿರೋದ್ರಿಂದ ಸಣ್ಣಗೆ ಈ ಥರ ಕಟ್ ಮಾಡಬೇಕಾಗತ್ತೆ. ಸಣ್ಣ ಸಣ್ಣ ಪೀಸಸನ್ನು ಮಾಡ್ಕೋಬೇಕು. ನಾನು ಮೊದಲೇ ಹೇಳಿದ್ದೆ ನಿಮಗೆ, ಟೈಟಾಗಿ ಕಟ್ಟಿದರೆ ಅಂದರೆ ರೋಲ್ ಮಾಡಿದರೆ ನಿಮಗೆ ಈ ಥರ ಕಟ್ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ. ಹಾಗಾಗಿ ನೋಡಿ ಸ್ವಲ್ಪ ಟೈಟಾಗಿ ನಾವು ಅದನ್ನು ಮೊದಲಿಗೆ ಮಸಾಲ ಹಚ್ಚಿದಾಗ ರೋಲ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಎಲ್ಲನೂ ನಾನು ಈ ಥರ ಸಣ್ಣಗೆ ಕಟ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ನಾವು ಒಗ್ಗರಣೆಗೆ ಹಾಕ್ಕೋಬೇಕು. ನೋಡಿ ಕಟ್ ಮಾಡುವಾಗ ಆದಷ್ಟು ಸಣ್ಣಗೆ ಪೀಸಸನ್ನು ಮಾಡ್ಕೋಬೇಕು. ಇಷ್ಟಿರಬೇಕು ನೋಡಿ, ಸಣ್ಣಗೆ ಆದಷ್ಟು ಕಟ್ ಮಾಡ್ಕೊಳ್ಳಿ. ಈಗ ಒಗ್ಗರಣೆಗೆ ನೋಡಿ 4 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೋಬೇಕು. ಎಣ್ಣೆನೇ ಹಾಕ್ಕೊಳ್ಳಿ ಅಥವಾ ತುಪ್ಪನ ಹಾಕ್ಕೋಬೋದು. 1 ಸ್ಪೂನಷ್ಟು ಉದ್ದಿನಬೇಳೆನ ಮೊದಲಿಗೆ ಎಣ್ಣೆ ಬಿಸಿಯಾದ ನಂತರ ಹಾಕ್ಕೋಬೇಕು. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಇದು ಘಮ ಬರಬೇಕಲ್ವ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆಗ 2 ಬ್ಯಾಡಗೆ ಮೆಣಸನ್ನು ಈ ಥರ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಇದು ಪರಿಮಳ ಚೆನ್ನಾಗಿ ಬರುತ್ತೆ. ಹಾಗೆಯೇ ಕರಿಬೇವು ಸೊಪ್ಪನ್ನು ಹಾಕ್ಕೋಬೇಕು.
ನಂತರ ಈರುಳ್ಳಿ, ಒಂದು ದೊಡ್ಡ ಸೈಜಿನ ಈರುಳ್ಳಿಯನ್ನು ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಅಂದರೆ ಸ್ವಲ್ಪ ಕೆಂಪು ಬಣ್ಣ ಬರಬೇಕು, ಆಗ ನಿಮಗೆ ಒಗ್ಗರಣೆ ಒಳ್ಳೆ ಘಮ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ ಒಂದು ದೊಡ್ಡ ತೆಂಗಿನಕಾಯಲ್ಲಿ ಅರ್ಧ ಭಾಗದಷ್ಟು ಕಾಯಿ ತುರಿ, ಅಂದರೆ 1 ಕಪ್ಪಷ್ಟು ಕಾಯಿ ತುರಿ, ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಇದು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಬೆಲ್ಲ. ಇದನ್ನು ಮೊದಲಿಗೆ ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ, ಯಾಕಂದರೆ ನಾವು ಒಗ್ಗರಣೆಗೆ ಹಾಕುವಾಗ ಅದು ನಮಗೆ ಕಾಯಿ ಬೆಲ್ಲ ಬೇರೆ ಬೇರೆ ಆಗುತ್ತೆ. ಹಾಗಾಗಿ ಮೊದಲಿಗೆ ಮಿಕ್ಸ್ ಮಾಡಿಕೊಂಡ್ರೆ ಹಾಕ್ಕೊಳ್ಳೋಕ್ಕೆ ತುಂಬ ಸುಲಭ ಆಗುತ್ತೆ. ಈಗ ಒಗ್ಗರಣೆ ಈಗ ರೆಡಿಯಾಗಿದೆ ನೋಡಿ. ಈರುಳ್ಳಿ ಕೆಂಪು ಬಣ್ಣಕ್ಕೆ ಬರುತ್ತಲ್ಲ, ಆ ಹೊತ್ತಲ್ಲಿ ನಾವು ಕಟ್ ಮಾಡ್ಕೊಂಡಿರುವಂತಹ ಈ ಪತ್ರೊಡೆ ಕಡುಬು ಇದೆಯಲ್ಲ, ಅದನ್ನು ಹಾಕ್ಕೋಬೇಕು. ನಂತರ ಬೆಲ್ಲ ಮತ್ತು ಕಾಯಿ ತುರಿ ಒಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಕಾಯಿ ತುರಿ, ಅರ್ಧ ಕಪ್ಪಷ್ಟು ಬೆಲ್ಲ. ಇದನ್ನು ಕೈಯಲ್ಲಿ ಮೊದಲಿಗೆ ಮಿಕ್ಸ್ ಮಾಡಿ ಈ ಥರ ಹಾಕ್ಕೊಳ್ಳಿ. ತುಂಬ ಸುಲಭ ಆಗುತ್ತೆ ನಮಗೆ, ಮತ್ತು ರುಚಿನೂ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಒಟ್ಟಿಗೆ ನಾವು ಈ ಥರ ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ಕಡುಬಲ್ಲಿ ಉಪ್ಪು ಇರೋದ್ರಿಂದ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು. ಒಗ್ಗರಣೆಗೆ ಎಷ್ಟು ಬೇಕಷ್ಟು ಮಾತ್ರ. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ, ಸಾಕಾಗುತ್ತೆ. ಅದು ರುಚಿ ಚೆನ್ನಾಗಿರುತ್ತೆ. ಉಪ್ಪು ಅಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಇರುವಾಗ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು, ಇಲ್ಲಾಂದರೆ ಉಪ್ಪು ಜಾಸ್ತಿ ಆದರೆ ರುಚಿ ಚೆನ್ನಾಗಿರಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಸೂಪರಾದ ಬಿಡಿ ಬಿಡಿ ಉದುರಾಗಿ ಈ ಥರ ಪತ್ರೊಡೆ ಒಗ್ಗರಣೆ ರೆಡಿಯಾಗುತ್ತೆ. ತುಂಬ ಸುಲಭ. ರಾತ್ರಿ ನೀವು ಕಡುಬು ಮಾಡಿ ಇಟ್ಟರೆ ಬೆಳಿಗ್ಗೆ ಈ ಥರ ದಿಢೀರಾಗಿ ಒಗ್ಗರಣೆಯನ್ನು ಮಾಡ್ಕೋಬೋದು. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಥರ ಸ್ಲೈಸಸ್ ಮಾಡಿ ಕಡುಬನ್ನು ಯಾವ ರೀತಿ ಫ್ರೈ ಮಾಡೋದು, ಅಂದರೆ ಈ ತವ ಫ್ರೈ ಮಾಡ್ತಾರೆ ರವೆ ಎಲ್ಲ ಹಾಕಿ, ಅದು ಹೇಗೆ ಮಾಡೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಹಾಗೆಯೇ ನನ್ನ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರುವಂತಹ ಪತ್ರೊಡೆ ಗಸಿ ರೆಸಿಪಿಯನ್ನು ತುಂಬ ಜನ ಇಷ್ಟಪಟ್ಟಿದ್ದೀರಾ, ಹಾಗೆಯೇ ಸಪೋರ್ಟ್ ಕೂಡ ಮಾಡಿದ್ದೀರಾ. ಹಾಗೆಯೇ ಈ ವಿಡಿಯೋ ಕೂಡ ಎಲ್ಲರೂ ನೋಡ್ತೀರಾ, ಇಷ್ಟಪಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಅನ್ಸ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ.